ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ ದುರ್ಗೇಶ್. ವೆಲ್ಕಮ್ ಬ್ಯಾಕ್ ಟು ಧೃತಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಭಟ್ಕಳದಲ್ಲಿ ಇರುವ ಜಟ್ಟಪ್ಪ ನಾಯಕನ ಚಂದ್ರನಾಥೇಶ್ವರ ಜೈನ ಬಸದಿಯ ಕುರಿತಾಗಿ ಹೇಳ್ತಾ ಇದ್ದೀನಿ. ಭಟ್ಕಳದಲ್ಲಿರುವ ಈ ಬಸದಿಯು ನಗರದ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಭಟ್ಕಳದ ಮುಖ್ಯ ಬಜಾರ್ ರಸ್ತೆಯಲ್ಲಿ ಇದ್ದು, ಈ ಜೈನ ದೇವಾಲಯವು 16ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿದೆ. ಈ ಜೈನ ದೇವಾಲಯವು ಹಿಂದೂ ದೇವಾಲಯದ ಕಲಾಕೃತಿಯನ್ನು ಹೊಂದಿದ್ದು ಮತ್ತು ಇದರ ಮುಖ್ಯ ದ್ವಾರದಲ್ಲಿ ಕಲ್ಲಿನ ಕಂಬಗಳನ್ನು ಕಾಣಬಹುದಾಗಿದೆ. ಇದು ಇಲ್ಲಿಯ ಒಂದು ಪ್ರಮುಖ ಜೈನ ಸ್ಮಾರಕವೂ ಆಗಿದೆ. ಈ ಬಸದಿಯು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿದ್ದು, ಕೇಂದ್ರೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ರಾಷ್ಟ್ರೀಯ ಪ್ರಾಮುಖ್ಯತಾ ಸ್ಮಾರಕವಾಗಿ ರಕ್ಷಿಸಲ್ಪಟ್ಟಿದೆ. ಜಟ್ಟಪ್ಪ ನಾಯಕನ ಚಂದ್ರನಾಥೇಶ್ವರ ಬಸದಿ ಜೈನ ತೀರ್ಥಂಕರರಿಗೆ ಮೀಸಲಾಗಿರುವ ಜೈನ ದೇವಾಲಯವಾಗಿತ್ತು. ಈ ಬಸದಿಯು ಪೂರ್ವಕ್ಕೆ ಮುಖ ಮಾಡಿದೆ 2 ಅಂತಸ್ತುಗಳನ್ನು ಹೊಂದಿದ್ದು, ಕೆಳಗಿನ ಮಹಡಿ ಮೇಲಿನ ಮಹಡಿಗಿಂತ ದೊಡ್ಡದಾಗಿದೆ. ಈ ದೇವಾಲಯವು ಅಗ್ರಶಾಲಾ, ಭೋಗಮಂಟಪ ಮತ್ತು ಬಸದಿಗಳನ್ನು ಒಳಗೊಂಡಿದೆ. ಈ ದೇವಾಲಯವು ಅದರ ಇಳಿಜಾರಿನ ಚಾವಣಿ ಮತ್ತು ಕಲ್ಲಿನ ಪರದೆಗಳ ಜೋಡಣೆಗೆ ಹೆಸರುವಾಸಿಯಾಗಿದೆ. ಮುಖಮಂಟಪದ 2 ಬದಿಗಳಲ್ಲಿ ಶಾಸನಗಳೊಂದಿಗೆ 2 ಕಲ್ಲಿನ ಫಲಕಗಳನ್ನು ಹೊಂದಿದೆ. ಈ ಬಸದಿಯ ಮುಖ್ಯ ದ್ವಾರದ ಮುಂದೆ ಸುಮಾರು 14 ಚದರ ಅಡಿ ವಿಸ್ತೀರ್ಣದ ವೇದಿಕೆಯ ಮೇಲೆ ಧ್ವಜಸ್ತಂಭವನ್ನು ಕಾಣಬಹುದು. ಈ ಸ್ತಂಭವು ಸುಮಾರು 21 ಅಡಿ ಎತ್ತರವಿದ್ದು, ಅದರ ಮೇಲೆ ಚತುರ್ಭುಜಾಕೃತಿಯ ರಾಜಧಾನಿಯನ್ನು ಕಾಣಬಹುದಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ. ಧನ್ಯವಾದಗಳು.